ಸ್ವಾತಂತ್ರ್ಯ ಬಂದಿದೆಯಾ ಅಂತ ಬಂದಿರ್ಬೋದು, ಇಲ್ಲ ಅಂತ ಹೇಳ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಬಂದ್ರೆ ನಮ್ಮ ದೇಶ ಇಷ್ಟು ಉದ್ಧಾರ ಆಗಿರ್ಲಿಲ್ಲ. ಇವತ್ತು ನಾವು ಕಣ್ಣಿಂದ ನೋಡಿದೀವಿ. ಸುಮಾರು ಒಂದು 15-20 ವರ್ಷದಿಂದ ಒಂದು 25 ವರ್ಷದಿಂದಾನೇ ಇರ್ಬೋದು. ಊಟ ಇದ್ದಾರೆ ಜನ ಇದ್ದಾರೆ, ಸರಿಯಾಗಿ ಬಟ್ಟೆ ಇದ್ದಾರೆ ಜನ ಇದ್ದಾರೆ. ಇನ್ನ ವೆಹಿಕಲ್ ಅವೆಲ್ಲ ನೋಡಿರಲಿಲ್ಲ, ಸೈಕಲ್ಗಳು ಇರ್ತಿರ್ಲಿಲ್ಲ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಊಟ ಇಲ್ಲ ಅಂತ ಯಾವ ಬಡವನು, ಯಾರು ಊಟ ಇಲ್ಲ ಅಂತ ಯಾರ ಮನೆ ಹೋಗ್ತಾ ಇಲ್ಲ, ಭಿಕ್ಷೆ ಬಿಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ನನಗೆ ಬಟ್ಟೆ ಎಲ್ಲ ಬ್ರಾಂಡೆಡ್ ಬಟ್ಟೆ ತರತಕ್ಕಂಥ ಶಕ್ತಿ ಇಡೀ ದೇಶದ ಜನರಿಗೆ ಬಂದಿದೆ. ಮನೆ ಇಲ್ಲ ಅಂತ ಯಾರು ಹೆಚ್ಚು ಕಡಿಮೆ ಇಲ್ಲ. ಇದರಲ್ಲಿ ನನ್ನ ಪ್ರಕಾರ 0.5% ಹಾಗೆ ಸಿಗ್ಬೋದು. ಇದೆಲ್ಲವನ್ನು ಸಹ ಯಾವುದೇ ಸರ್ಕಾರ ಬಂದು ಮಾಡ್ತಾರೆ. ಅದು ನೀವು ಹೋರಾಟ ಮಾಡುವ ಮತ್ತೊಂದು ಮೂಲಕ ಯಾವುದೋ ಮೂಲಕ ಪಡ್ಕೊಳ್ತಾ ಇದೆ. ಆದರೆ ಸಮಾನತೆ ಇನ್ನೂ ಬಂದಿರಲ್ಲ ಅಂತಕ್ಕಂಥದ್ದು ನನ್ನ ವಾದ. ಸಮಾನತೆ ಯಾವಾಗ ಬರ್ತದೆ? ಇನ್ನು ಮೇಲ್ವರ್ಗ ಕೀಳ್ವರ್ಗ ಅಂತಕ್ಕಂಥದ್ದು ಬಿಟ್ಟು ನಾವೆಲ್ಲರೂ ಸಮಾನರು ಅಂತಕ್ಕಂಥದ್ದು ಮನುಷ್ಯ ಜೀವಿಯಾಗಿರ್ತಕ್ಕಂಥ ನಮಗೆ ತಲೆಯಲ್ಲಿ ಬರಲಿಲ್ಲ ಅಂದ್ರೆ ಇನ್ನು ಎಷ್ಟು ವರ್ಷ ಅಂತ ಸಹ ಇದು ಬಹಳ ಕಷ್ಟ. ನಾವು ನೋಡ್ತಾ ಇದ್ವಿ ಹಲವಾರು, ನಾನು ಯಾರಲ್ಲಿ ದೂಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಂಬೇಡ್ಕರ್ ಅವರ ಆಗಿರ್ತಕ್ಕಂಥ ಸಂವಿಧಾನದಲ್ಲಿ ಬಹಳ ಸಂತೋಷವಾಗಿದೆ. ಎಲ್ಲರೂ ಅಂಬೇಡ್ಕರ್ ಅವರ ಆ ಜಾತಿ ಈ ಜಾತಿ ಅಂತ ಎಲ್ಲರೂ ಅಂಬೇಡ್ಕರ್ ಅವರೇನು ಒಂದು ಜಾತಿ ಸ್ಥಿತಿಗೆ ಬಂದಿಲ್ಲ. ಅವ್ರಿಗಾಗ ಸಂವಿಧಾನ ಓದ್ಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಾಗ್ತದೆ. ಅವರು ಓದ್ತಾ ಇರ್ಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಾಗ್ತದೆ. ಇಡೀ ದೇಶದ ಪ್ರಜೆಗಳಿಗೆ ಮೇಲು ಕೀಳದೆ ಎಲ್ಲ ಸಮಾನವಾಗಿ ಹೇಗಿರ್ಬೇಕು ಅಂತಕ್ಕಂಥ ಅವ್ರು ಹೇಳೋಗಿದ್ದಾರೆ. ನಾವು ಇವತ್ತು ಅಂಬೇಡ್ಕರ್ ಅವರ ಆಸೆಗೆ ತಕ್ಕಂತೆ ನಾವು ನಡ್ಕೊಳ್ತಾ ಇರ್ಬೇಕಂದಾಗ ನಾವು ಆತ್ಮಸಾಕ್ಷಿ ನಾವು ಚೆಕ್ ಮಾಡ್ಬೇಕಾಗ್ತದೆ. ನಾವು ನಿಜವಾಗ್ಲೂ ನಡ್ಕೊಳ್ತಾ ಇದೀವಾ? ಅವ್ರ ಆಸೆ ಭಾವನೆಗಳ ಪರವಾಗಿದ್ದೀವಾ? ಅವ್ರಿಗೆ ದೇಶ ಕೊಟ್ಟಂತ ಕೇವಲ ಬೋರ್ಡ್ ಹಾಕೋಬಿಟ್ಟು ಇದೆಲ್ಲ ಜಯಂತ್ಯೋತ್ಸವ ಮಾಡ್ಕೊಂಡಿದ್ರಿಂದ ಅವ್ರ ಆಶೋತ್ತರಗಳು ಹೋಗಲ್ಲ. ಅವರು ಏನು ಹಾಕೊಟ್ಟ ಅಡಿಪಾಯ ಅದು ಸಕ್ಸಸ್ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೆ ಸರಿಸಮಾನತೆ ಸಿಕ್ಕಿದಾಗ ಆಗ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಒಂದು ಕಂಪ್ಲೀಟ್ ಮಿಷನ್ ಕಂಪ್ಲೀಟ್ ಆಗ್ತಾ ಅನ್ಬೋದು. ಇದುವರೆಗೂ ಆಗಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಲ್ಲ. ಜನಗಳ ತಪ್ಪು, ಆಳೋದು ತಪ್ಪು, ಅಥವಾ ನಾವೇ ಮೋಸ ಮಾಡ್ಕೊಳ್ತಾ ಇದೀವಿ ಅಂತಕ್ಕಂಥದ್ದು ಇದು ಅರ್ಥ ಆಗ್ತಾ ಇದೆ. ಸರ್ಕಾರದಿಂದ ಎಷ್ಟು ಅನುದಾನಗಳು ಇಂಥವರಿಗೆ ಅಂತ ರಿಸರ್ವ್ ಮಾಡಿರ್ತಾರೆ. ಆದ್ರೆ ಅಂತ ತಲುಪ್ತಾ ಇದೆ ಅಂತ ಚೆಕ್ ಮಾಡೋದಕ್ಕೆ ಎಲ್ಲೋ ಕಡೆ ನಾವೆಲ್ಲ ಫೇಲ್ ಆಗ್ತಾ ಇದೆ. ಅದು ನಾನು ಇಲ್ಲಿ ಯಾವ ಪಕ್ಷಪಾತ ರಾಜಕಾರಣ ಬರ್ತಾರ, ಅದು ಯಾವ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಕ್ಕಾಗಲ್ಲ. ಎಲ್ಲೋ ಕಷ್ಟ ಬಂದಾಗ ಯಾವ್ದೋ ದುಡ್ಡಿದ್ದು ಯಾವ್ದೋ ಹಾಕೋಬಿಡೋದು, ಏನೋ ಕತೆ ಮಾಡ್ತಕ್ಕಂಥ ಕೆಲಸಗಳು ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ. ಆದ್ರೂ ಇವತ್ತು ದಲಿತ ಸಂಘರ್ಷ ಸಮಿತಿಯವರು ಎಲ್ಲರೂ ಸೇರ್ಕೊಂಡು ಹೋರಾಟದ ಮೂಲಕ ನಿಮ್ಗೆಲ್ಲ ನ್ಯಾಯ ಕೊಡ್ತಕ್ಕಂಥ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾರೆ. ಅವರು ಸಹ ಹೊಡೆದು ಡಿವೈಡ್ ಮಾಡಿ ಹೇಗ್ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ರಾಜಕೀಯ ಪಕ್ಷದವರಿಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಯಾರೋ ಒಂದು ಹಿಡ್ಕೊಳ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ಕೊಂಡ್ ಬರ್ತಾ ಇದೀವಿ. ಆದ್ರೂ ಸಹ ಇವತ್ತು ದೇಶ ಉನ್ನತ ಸ್ಥಾನಕ್ಕೆ ಬರ್ತಾ ಇದೆ ಅಂತ ಕಾರಣ ಅದೇ ನಮ್ಮ ದೇಶದ ಒಂದು ಗುಣ. ನಮ್ಮೊಂದು ಶಾಪ ಇದೆ. ಆ ಶಾಪ ಏನು ಅಂದ್ರೆ ನಾವು ಭಾರತೀಯರು ಒಂದು 100-150 ವರ್ಷ ಈ ದೇಶವನ್ನು ಆಳಿದ್ರೆ ಪರಕೀಯರು ಬಂದು ಒಂದು 500 ವರ್ಷ ಆಳ್ತಾರೆ. ನೀವು ಇಷ್ಟು ತಗೊಳ್ಳಿ, ಈ ದೇಶ ಹುಟ್ಟಾಗಿದೆ ತಗೊಳ್ಳಿ, ನಮ್ಮ ನಾಡು ಬೇರೆಯವರ ಹೆಚ್ಚಿಗೆ. ಈಗ ಒಂದು ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಭದ್ರ ಬುನಾದಿಯಾಗಿ ನಮ್ಮ ದೇಶವನ್ನು ನಾವೇ ಆಳ್ತೀವಿ, ನಾವೇ ಮಾಡ್ಕೋಬಹುದು ಅಂತಕ್ಕಂಥ ಒಂದು ವಿಚಾರಧಾರೆ ನಮ್ಮ ಮುಂದೆ ಒಂದು ಧೈರ್ಯ ಬಂದಿದೆ. ಈ ಧೈರ್ಯ ಬೇರೆ ದೇಶಗಳಲ್ಲಿ ಸಿಗಲ್ಲ. ಅವ್ರು ನೋಡಿದ್ರೆ ಬಹಳ ಚೆನ್ನಾಗಿರ್ತಾರೆ, ಎಲ್ಲ ಅವ್ರದ್ದು ಏನಿರೋದಿಲ್ಲ, ಅವ್ರು ಸೂಟು ಕೊಟ್ಟು ಅವ್ರ ಅರ್ಜನೆ. ಆದ್ರೆ ಇಲ್ಲಿ ನಮ್ಮ ಮಕ್ಕಳನ್ನ ನೇರವಾಗಿ ಹೇಳ್ಕೊಳ್ತಕ್ಕಂಥ ಶಕ್ತಿ ಈ ದೇಶ ಇದೆ ಅಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ದೇವರು ಅಂತ ನೋಡ್ತಾ ಇದ್ದೀವಿ.